ಧಾರವಾಡ ಕೇಂದ್ರ ಕಾರಾಗೃಹ ಜೈಲರ್ ಸಿದ್ದರಾಮಪ್ಪ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪತ್ನಿ ಲಕ್ಷ್ಮಿಯಿಂದ ಕಂಪ್ಲೇಂಟ್ ಆಗಿದೆ. ಧಾರವಾಡ ಉಪನಗರ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಸಿದ್ದರಾಮಪ್ಪ ಅವರನ್ನ ಅಮಾನತು ಮಾಡಿದ್ದಕ್ಕೇನೆ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಪತ್ನಿ ಲಕ್ಷ್ಮಿ ದೂರಿದ್ದಾರೆ. 2 ತಿಂಗಳ ಹಿಂದೆ ಇಲಾಖಾ ವಿಚಾರಣೆಗಾಗಿ ಸಿದ್ದರಾಮಪ್ಪ ಅಮಾನತು ಮಾಡಲಾಗಿತ್ತು. ಲಕ್ಷ್ಮಿ ದೂರಿನ ಹಿನ್ನೆಲೆಯಲ್ಲಿ ಧಾರವಾಡ ಉಪನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇವತ್ತು ಶವ ಪರೀಕ್ಷೆ ನಡೆಸಿ ಕುಟುಂಬಕ್ಕೆ ಮೃತದೇಹವನ್ನ ವೈದ್ಯರು ಹಸ್ತಾಂತರಿಸ್ತಾರೆ. ನಿನ್ನೆ ಧಾರವಾಡದ ಕಾರಾಗೃಹ ವಸತಿ ಗೃಹದಲ್ಲಿಯೇ ಸಿದ್ದರಾಮಪ್ಪ ನೇಣಿಗೆ ಶರಣಾದರು. ಗದಗ ಜಿಲ್ಲೆಯ ಗಜೇಂದ್ರಗಡ ಮೂಲದ ಜೈಲರ್ ಸಿದ್ದರಾಮಪ್ಪ ಜೈಲಲ್ಲಿ ಕಾನೂನು ಬಾಹಿರ ಚಟುವಟಿಕೆ ಹಿನ್ನೆಲೆಯಲ್ಲಿ ಸಸ್ಪೆಂಡ್ ಆಗಿದ್ದರು. ಸಸ್ಪೆಂಡ್ ಬೆನ್ನಲ್ಲೇ ಅವರನ್ನ ಮೈಸೂರಿಗೆ ವರ್ಗಾವಣೆ ಮಾಡಲಾಗಿತ್ತು. ವರ್ಗಾವಣೆ ಆದರೂ ಕೂಡ ಸಸ್ಪೆಂಡ್ ಆರ್ಡರ್ ತೆಗೆಯದ ಅಧಿಕಾರಿಗಳು ಅಮಾನತ್ತು ಆದೇಶ ಹಿಂಪಡಿಲಿಲ್ಲ. ಇದರಿಂದ ಖಿನ್ನತೆಗೆ ಒಳಗಾಗಿ ಸಿದ್ದರಾಮಪ್ಪ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಅವರ ಪತ್ನಿ ಲಕ್ಷ್ಮಿ ದೂರ್ತಾ ಇದ್ದಾರೆ. ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ. ಅಲೋಕ್ ಕುಮಾರ್ ವಿರುದ್ಧ ದೂರು ಕೊಡೋದಕ್ಕೆ ಕುಟುಂಬ ನಿರ್ಧರಿಸಿದೆ. ಮೃತ ಸಿದ್ದರಾಮಪ್ಪ ಕುಟುಂಬಸ್ಥರು ಈಗ ಅಲೋಕ್ ಕುಮಾರ್ ಅವರ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ನಿರ್ಧರಿಸಿದ್ದಾರೆ. ಅಲೋಕ್ ಕುಮಾರ್ ಮೇಲೆ ಕಿರುಕುಳ ಕೇಸ್ ದಾಖಲಿಸೋದಕ್ಕೆ ಚಿಂತನೆ ಆಗಿದೆ. ಮೃತ ಸಿದ್ದರಾಮಪ್ಪ ಪತ್ನಿಯಿಂದ ದೂರು ದಾಖಲಿಸಲು ಸಿದ್ಧತೆ. ಅಲೋಕ್ ಕುಮಾರ್ ಮೇಲೆ ಪ್ರಕರಣ ದಾಖಲಿಸಬೇಕು ಅಂತಲೇ ಠಾಣೆಗೆ ಬಂದಂತಹ ಕುಟುಂಬ ಧಾರವಾಡ ಉಪನಗರ ಠಾಣೆಯಲ್ಲಿ ದೂರು ನೀಡೋದಕ್ಕೆ ಸಿದ್ಧತೆಗಳಾಗಿದೆ. ಅಲೋಕ್ ಕುಮಾರ್ ಕಿರುಕುಳದಿಂದ ಪತಿ ಸಿದ್ದರಾಮಪ್ಪ ಮಾನಸಿಕವಾಗಿ ನೊಂದಿದ್ರು. 3 ಬಾರಿ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಕಿರುಕುಳವನ್ನ ಕೊಟ್ಟಿದ್ರು ಅಂತ ಪತ್ನಿ ಲಕ್ಷ್ಮಿ ಆರೋಪವನ್ನ ಮಾಡ್ತಿದ್ದಾರೆ. ಡಿಜಿ ಸರ್ ಅಲೋಕ್ ಕುಮಾರ್ ಅವರು ವಿಡಿಯೋ ಕಾನ್ಫರೆನ್ಸ್ ಕಾಲ್ ಮಾಡಿ ನಿನಗೇನು ಶಿಕ್ಷೆ ಕೊಡ್ಲಪ್ಪ, 5 ನಿಮಿಷ ಟೈಮ್ ಕೊಡ್ತೀನಿ, ಏನು ಕೊಡಲಿ ಅಂತಂದು ಕೇಳಿದ್ರಿ. ಮಾನಸಿಕ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರಿ. ಎಲ್ಲ ಹೇಳ್ಕೊಂಡಾರ್ರಿ. ಹಿಂಗಂದಾರ ಶ್ರೀ 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 ಸಿದ್ದರಾಮಪ್ಪ ಹೇಳಿದ್ಯಾ, ನಿನಗೇನು ಶಿಕ್ಷೆ ಕೊಡಲಿ, 5 ನಿಮಿಷ ಟೈಮ್ ಕೊಡ್ತೀನಿ, ಏನು ಹೇಳು ಅಂತಂದ್ರಿ. ನನ್ನ ಗಂಡಗೆ ಮೋಸ ಮಾಡಿದ್ರಿ, ನಂಗೆ ನ್ಯಾಯ ಕೊಡಿಸ್ರಿ, ಅನ್ಯಾಯ ಆಗಿದ್ದೀರಿ. ಸಣ್ಣ 2 ಮಕ್ಳದವ್ರಿ, ನಾ ಹೆಂಗೆ ಜೀವನ ಮಾಡಲಿರಿ? ಈಗ ಅಲೋಕ್ ಕುಮಾರ್ ಸರ್ ಮೇಲ್ರಿ, ಅವರೇ ನನ್ನ ಗಂಡನ ಜೀವ ತಕೊಂಡಿದ್ರಿ. ಸಸ್ಪೆಂಡ್ ಮಾಡಿ ಇದ್ದಿದ್ದಿಲ್ಲದ ಆರೋಪ ಹಾಕಿರಿ. ಎಲ್ಲ ಥರ ಹೇಳಿದ್ರಿ. ಏನ್ರಿ ಜೈಲ್ ಘಟನೆ ರೀ. ಅವರೆಲ್ಲ ಡ್ಯೂಟಿ ಮುಗಿಸ್ಕೊಂಡು ಬರಾಕತ್ತಿದ್ರಿ. ಅವಾಗ ಯಾವುದೋ ಒಂದು ಇನ್ಸಿಡೆಂಟ್ಲಿ ಅವ್ರನ್ನ ಕ್ಯಾಚ್ ಮಾಡಿದ್ರಿ. ಅವಾಗ ಸಸ್ಪೆಂಡ್ ಮಾಡಿದ್ರು. ಅವ್ರು ಏನೂ ಇಲ್ಲ, ಡ್ಯೂಟಿ ಮುಗಿಸ್ಕೊಂಡು ಬರಾಕತ್ತಿದ್ರಿ. ಮೆಡಿಕಲ್ ಹಾಸ್ಪಿಟಲ್ ಕಳ್ಸೋದೈತಂತಂದು ಸುಮ್ಮನೆ ಕುಂತಿದ್ರಿ. ಸರ್ ನೀವು ಎದಕ್ಕೆ ಹೋಗ್ತೀರಿ? ನಾವು ಹೋಗ್ತೇವ್ರಿ. ನೀವು ಆಫೀಸರ್ ಆಗಿ ಎದಕ್ಕೆ ಹೋಗ್ತೀರಿ? ನೀವು ಇಲ್ಲಿ ಕುಂದ್ರಿ, ನಾವು ಕಳಿಸ್ತೇವೆ ಅಂತಂದ್ರಿ. ನೋಡಿ ಕುಂತಿದ್ದು ಒಂದನೇಪ್ಪ ನೋಡ್ರಿ. ಅವ್ರದ್ದೇನೂ ತಪ್ಪಿಲ್ರಿ. 8 ವರ್ಷ ಸರ್ವಿಸ್ ಮಾಡಿದ್ದಾರೆ. ಸಿದ್ದರಾಮಪ್ಪ ಬಸಪ್ಪ ವಡ್ಡಾರು, ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕು ಸೂಡಿ ಗ್ರಾಮವಾದ. ಇಲ್ಲಿ ನಮ್ಮ ಧಾರವಾಡ ಜೈಲಲ್ಲಿ ಸರ್ವಿಸ್ ಮಾಡ್ತಾ ಇದ್ದ. ಇನ್ನು ಧಾರವಾಡ ಜೈಲಲ್ಲಿ ಒಂದು ಘಟನೆ ಆದಕ್ಕೆ ಅಲೋಕ್ ಕುಮಾರ್ ಸರ್ ಸಸ್ಪೆಂಡ್ ಮಾಡಿದರು. ಸಸ್ಪೆಂಡ್ ಮಾಡ್ಕಾಸ ಮೈಸೂರಿಗೆ ಕಳಿಸಿದ್ರು. 1 ತಿಂಗಳು ಅಲ್ಲಿ ಹೋಗಿ ಕೆಲಸ ಡ್ಯೂಟಿ ಇಲ್ಲಲ್ಲ, ಸಸ್ಪೆಂಡ್ದಾಗ ಹೋಗೋದು ಬರೋದು ಸಹಿ ಮಾಡ್ತಾಯಿದ್ದ. ಏನು ಮಾಡಿದ ನಾವು ಮಾನಸಿಕ ಒತ್ತಡದಿಂದ ಅಲೋಕ್ ಕುಮಾರ್ ಸರ್ 2 ಸತಿ ಅವಾಗ ವಿಡಿಯೋ ಕಾನ್ಫರೆನ್ಸ್ ಕಾಲ್ ಮಾಡಿ ಕೆಲಸ, ಇಲ್ಲಪ್ಪ ನೀಗ ಇಲ್ಲಿ ಜೈಲಲ್ಲಿ ಘಟನೆ ಆಗೈತಲ್ಲ, ಅದಕ್ಕೆ ನಿನಗೆ ಏನು ಶಿಕ್ಷೆ ಕೊಡಬೇಕು? ಶ್ರೀ ಸಿದ್ದರಾಮಪ್ಪ ನಿನಗೆ 5 ನಿಮಿಷ ಟೈಮ್ ಕೊಡ್ತಿದ್ದೀನಿ, ನಿನಗೇನು ಶಿಕ್ಷೆ ಕೊಡಬೇಕು ನೀನೇ ಹೇಳು ಅಂತಂದು ಒತ್ತಡ ಹಾಕಿದ. ಆ ಒತ್ತಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.